ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ಸ್ವಲ್ಪ ಮುಂದೆ ತೊಗೊಂಡು ಹೋಗ್ತಾ ಇದ್ದೀನಿ. ನಿಮಗೂ ಬೋರ್ ಆಗಬಾರ್ದು, ಪದೇ ಪದೇ ಅದೇ ಅನಿಸ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಮುಂದೆ ತೊಗೊಂಡು ಹೋಗ್ತಾ ಇದ್ದೀನಿ. ಇವತ್ತೇನಾಗುತ್ತೆ ಅಂದರೆ, ನಿನ್ನೆ ಎಲ್ಲ ಸಿಗೆ ಬಿದ್ದಿರ್ತಾನಲ್ಲ ಕಿರಣ್, ಪಾರ್ವತಿ ಮತ್ತು ಆನಂದನ ಕೈಲಿ. ಅವರು ಮನೆಗೆ ಬಂದು ಯಾರಿಗೂ ಏನೂ ಹೇಳಲ್ಲ ಆ ವಿಷಯನ. ಹೇಳಿದ್ರೂ ಮನೇಲಿ ಯಾರೂ ನಂಬೋದಿಲ್ಲ. ಮತ್ತು ರಾಧಿಕಾ ಅವರಮ್ಮ ಎಲ್ಲ ಜಗಳ ಮಾಡಿಬಿಡ್ತಾರೆ, ಮತ್ತು ನಮ್ಮ ಮೇಲೇ ತಪ್ಪು ತೋರಿಸ್ತಾರೆ ಅಂತೇಳಿ ಪಾರ್ವತಿ ಮತ್ತು ಆನಂದ್ ಯಾರಿಗೂ ಹೇಳೋದಿಲ್ಲ. ಈಗ ಏನಾಗುತ್ತೆ ಅಂದರೆ, ಕಿರಣ್ ಹಠ ಮಾಡ್ತಾನೆ. ನಾನು ಒಂದು ವಾರದ ಮುಂಚೆ ನಿಮ್ಮ ಮನೆಗೆ ಬರ್ತೀನಿ ಅಂತೇಳಿ ರಾಧಿಕಾನ ಹತ್ರ ಹೇಳಿ ಒಪ್ಸಿರ್ತಾನೆ. ಹಂಗಾಗಿ ರಾಧಿಕಾ ಅವರಪ್ಪಗೆ ಹೇಳ್ತಾಳೆ, ಹೋಗಿ ಅಳಿಯನ್ನ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ಕಿರಣ್ ಮನೆಗೆ ಬಂದಿದ್ದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ಕತೆ ಶುರು ಮಾಡೋಣ. ಕತೆ ಶುರು ಮಾಡೋಕ್ಕಿಂತ ನಂದೊಂದು ರಿಕ್ವೆಸ್ಟು, ದಯವಿಟ್ಟು ಲೈಕ್ ಮಾಡಿ, ಹಾಗೆ ವಿಡಿಯೋನ ಹೈಪ್ ಮಾಡಿ. ವ್ಯೂಸ್ ತುಂಬ ಡೌನ್ ಆಗ್ತಾ ಇದೆ, ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಅಲ್ಲ ಕಣೆ ರಾಧಿಕಾ, ಏನಂತ ಅವಸರ ಇತ್ತು? ಹೋಗಿ ನಿನ್ನ ಗಂಡನ ಕರ್ಕೊಂಬ ಅಂತ ನಿಮ್ಮ ಅಪ್ಪನ ಬೆಳಗ್ಗೆ ಕಳಿಸ್ಬಿಟ್ಟಲ್ಲ. ಏನು ಅವಶ್ಯಕತೆ ಇತ್ತು ನಿನ್ನ ಗಂಡಂದಿಲ್ಲಿ? ಇನ್ನು ಮದುವೆಗೆ ಒಂದು ವಾರ ಟೈಮ್ ಐತೆ, ಇವಾಗಲೇ ಕರ್ಕೊಂಬಂದ್ಬಿಟ್ಟು. ಮದುವೆ ಇದ್ದಾಗ ಒಂದು 2 ದಿನ ಮುಂಚೆ ಕರ್ಕೊಂಬಂದಿದ್ರೆ ಆಗೋಗಿರೋದು. ಇವಾಗ ನೋಡು, ಮುಂದೆ ಬಂದು ಕುಂತಿದ್ದಾನೆ ಒಂದು ವಾರ ಮುಂಚೆ. ಎಷ್ಟು ಖರ್ಚು ಬರ್ತೈತೆ ಅನ್ನೋದನ್ನು ಗೊತ್ತಾ ನಿನಗೆ? ಅದು ಅಲ್ಲದೆ ನಿನ್ನ ಗಂಡ ಮಾಡಾಕಿದ್ದು ತಿನ್ನಂಗಿಲ್ಲ, ಅದೇ ಬೇಕು ಇದೇ ಬೇಕು ಅಂತ ಆಟ ಹಿಡಿಯೋದು ಬೇರೆ. ಓದ್ಸರೆ ನೋಡಿಲ್ವಾ ಎಷ್ಟು ತಲೆ ತಿಂದು ಹೋಗಿದ್ದಾನಂತ? ಇದೇನಮ್ಮ ಹಿಂಗೆ ಮಾತಾಡ್ತಿದ್ಯಾ? ಅಳಿಯ ಮನೆಗೆ ಬಂದಿದ್ದಾನಂತ ಖುಷಿ ಪಡೋದು ಬಿಟ್ಬಿಟ್ಟು ಈ ಥರ ಎಲ್ಲ ಖರ್ಚಿಂದೆಲ್ಲ ಲೆಕ್ಕ ಆಗ್ತಿದೆಯಲ್ಲ, ಇದು ನೀವು ಮಾಡ್ತಿರೋದು ಸರಿನಾ? ಅಳಿಯಂಗೆ ಅಡುಗೆ ಮಾಡೋಕ್ಕಾಗಲ್ವ ನಿಮ್ಮ ಕೈಲಿ? ಆ್ಯಕ್ಚುಲಿ ನಾವೇ ಹೋಗಿ ಕರಿಬೇಕಿತ್ತು ಒಂದು ವಾರದ ಮುಂಚೆ, ಆದರೆ ಕಿರಣ್ ತಾನೇ ಫೋನ್ ಮಾಡಿಬಿಟ್ಟು ಈ ಥರ ಕರಿ ಒಂದು ವಾರದ ಮುಂಚೆನೇ ನಾನೇ ಕೇಳ್ಬೇಕಾ ಇದೆಲ್ಲ ಅಂತಂದೇಳಿ ನನ್ನ ಬೈದ್ರು ಗೊತ್ತಾ. ಮತ್ತು ಅವರಿಗೆ ಡ್ರೆಸ್ಸು ಅದೆಲ್ಲ ತೊಗೊಳೋದು ಏನು ಯೋಚನೆನೇ ಇಲ್ಲ ನಿಮಗೆ, ಎಲ್ಲ ನಾವೇ ಹೇಳಬೇಕು. ಖರ್ಚಿಂದ ಒಂದೇ ಅಲ್ಲ ಕಣೆ, ಖರ್ಚಿಂದ ಹಾಳಾಗೋಗ್ಲಿ, ನಾನು ದುಡ್ಡಿಂದ ಯೋಚನೆ ಮಾಡ್ತಾ ಇಲ್ಲ. ಈಗ ಅಡುಗೆ ಮಾಡೋಕ್ಕದು ಹೇಳು. ನಿಮ್ಮಪ್ಪ ಏನಂದ ನಿನ್ನೆ, ನೀನು ಕರ್ಕೊಂಬ, ಹಿಂಗೆ ಅಳಿಯನ್ ಕರ್ಕೊಂಬಪ್ಪ ಅಂತ ನಿನ್ನೆ ರಾತ್ರಿ ನಿಮ್ಮ ಅಪ್ಪಗೆ ಹೇಳ್ದಲ್ಲ. ಅವಾಗ ನಿಮ್ಮ ಅಪ್ಪ ಏನು ಹೇಳಿದ್ರು ಕೇಳಿಸ್ಕೊಂಡೆ ತಾನೆ? ಇದೇನೋ ಸೊಸೆ ಏನು ಅಡುಗೆ ಮಾಡೋಕ್ಕಂಗಿಲ್ಲ, ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ದಾಳ, ನಿನ್ನ ಗಂಡಗ ನೀನೇ ಅಡುಗೆ ಮಾಡಬೇಕು ಅಂತ ನಿನಗೆ ಹೇಳ್ದ, ನೀನು ನಿಮ್ಮಮ್ಮ ಮಾಡಾಕ್ರಿ ಅಂತ. ಈಗ ಪಾರ್ವತಿನೂ ಮಾಡೋಂಗಿಲ್ಲ, ನಾವಿಬ್ಬರು ಮಾಡ್ಕೊಂಡು ಕುಂದ್ರಬೇಕು. ಈ ಕಡೆ ಮದುವೆ ಎಲ್ಲ ಕೆಲಸ ಇರ್ತಾವ, ಈ ಕಡೆ ಬರೀ ಅಡುಗೆ ಮಾಡೋ ವೆರೈಟಿ ಅಂದರೆ ಎಲ್ಲಿಂದ ಮಾಡೋಣ? ಅದನ್ನು ಹೇಳ್ತಾ ಇರೋದು ನಾನು. ಮನೆ ಸೊಸೆಯಾಗಿ ಅಡುಗೆ ಮಾಡಲ್ಲ ಅಂದರೆ ಹೆಂಗಮ್ಮ? ನಿನ್ನ ಸೊಸೆ ಭಾರಿ ಆಯಿತು, ಆಕೆ ಹೆಂಗೆ ಹೇಳ್ತಾಳೆ ಹಂಗೆ ಕುಣಿತಿರಲ್ಲ ನೀವು ಮನೇಲೆಲ್ಲ. ನಿಮ್ದೊಂದು ಹತ್ತಾಗ ಏನಾಯಿತು? ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡಿದ್ರೆ ಆಯಿತು. ಅಷ್ಟಕ್ಕೆಲ್ಲ ಕೆಲಸದೇ ಒಂದು ನೆಪ ಇಟ್ಕೊಂಡು ಅಡುಗೆ ಮಾಡಲ್ಲ, ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಕೇಳ್ಕೊಂತ ಹೋಗ್ತಾಳ. ನೀವು ಕೇಳ್ಕೊಂತ ಹೋಗ್ರಿ, ಸರಿಯಾಗಿ ಬಿಟ್ಟಿರಿ ಎಲ್ಲರೂ ನೀವು. ಅಷ್ಟಕ್ಕೂ ಮದುವೆ ಕೆಲಸ ಅಂತಿದ್ಯಲ್ಲಮ್ಮ. ಮದುವೆ ಕೆಲಸ ಏನಮ್ಮ ಇದೆ, ಎಲ್ಲ ಮುಗ್ದೋಯ್ತಲ್ಲ. ಇನ್ನೇನು ಇದೇನೋ ಲಗ್ನ ಪತ್ರ ಅಷ್ಟೇ ಹಂಚೋದು, ಅದೊಂದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ. ಅದನ್ನು ಅತ್ತಿಗೆ ಅಣ್ಣ ಮಾಡ್ತಾರೆ ಬಿಡು. ಅಪ್ಪ ಬೇಕಾದ್ರೆ ತನಗೆ ಬೇಕಿದ್ದವ್ರಿಗೆ ಹೋಗ್ಕೊಟ್ಟು ಬರ್ತಾರೆ, ಇನ್ನು ಮಿಕ್ಕಿದ್ದೆಲ್ಲ ಅಣ್ಣ ಅದಕ್ಕೆ ನೋಡ್ಕೋತಾರೆ. ಅಷ್ಟಕ್ಕೆಲ್ಲ ಸುಮ್ಮನೆ ಮನೆ ಕೆಲಸ ಅದೇನೋ ಮದುವೆ ಕೆಲಸ ಅಂತಂದೇಳಿ ನನ್ನ ಗಂಡನ ಬಂದಿದ್ದ ಬೈತಿ ಇದೆಯಲ್ಲಮ್ಮ. ಅಯ್ಯೋ, ಈ ಹುಡುಗಿಗೆ ನಾನು ಏನು ಹೇಳ್ತಿದ್ದೀನಿ ಅರ್ಥನೇ ಆಗ್ತಾ ಇಲ್ಲ. ಹೋಗ್ಲಿ ಬಿಡು, ಬಂದಾರೆ ಇವಾಗ ಮತ್ತೆ ನನ್ನ ಕವ ಅಂದರೆ ಸುಮ್ಮನೆ ಜಗಳ ಆಗ್ತಾವೆ. ಸರಿ ಬರ್ರಿ ಮತ್ತೆ ಇಬ್ಬರು ಅಳೇನು ಕರ್ಕೊಂಡು ಬಾ. ಟಿಫನ್ ರೆಡಿ ಆಗುತ್ತೆ, ತಿನ್ಬರ್ರಿ. ಸರಿ ಅಮ್ಮ, ನಾವು ಬರ್ತೀವಿ, ನೀನು ಹೋಗು. ಏನು ಯಾರ ಜೊತೆನೋ ಮಾತಾಡ್ತಿದ್ದಿ? ಯಾರ್ದು ವಾಯ್ಸ್ ಕೇಳಿಸ್ತಾ ಇತ್ತು? ನಿಮ್ಮ ಅಮ್ಮನಾ ಏನೋ ನಿಮ್ಮ ತಂಗಿನಾ? ನಮ್ಮಮ್ಮ ರೀ. ಹೌದಾ, ಏನಂದ್ಲು? ಕೇಳಿದಿಲ್ಲ? ಅಳಿಯ ಬಂದನ ಮತ್ತು ಬಟ್ಟೆ ಗಿಟ್ಟೆ ಕೊಡಿಸ್ರಿ ಅಂತಂದು ಹೇಳ್ದೆ ಇಲ್ಲ ನಿನ್ನ? ಹೇಳ್ತೀನಿ ಆಮೇಲೆ, ಈಗ ಟಿಫನ್ ಮಾಡಬೇರಿ ಅಂತ ಕರೆದ್ರು. ಬರ್ರಿ ಹೋಗೋಣ ಮತ್ತೆ. ಸರಿ ನಡಿ. ಏನು ಮಾಡಿರಂತ ಟಿಫನ್ನು? ಏನು ಮಾಡಿದಾಳೋ ಏನೋ, ನಂಗೇನು ಗೊತ್ತು. ಆಕಿ ಪಾರ್ವತಿ ಏನು ಮಾಡ್ಯಾಳೋ ಏನು ಗೊತ್ತಿಲ್ಲ, ಈಗ ಹೋದ್ಮೇಲೆ ಗೊತ್ತಾಗುತ್ತೆ. ಬರ್ರಿ. ಅಪ್ಪ, ಕಿರಣ್ ಯಾವಾಗ ಬಂದ? ಯಾರು ಕರ್ಕೊಂಬಂದ್ರು? ನಾನೇ ಹೋಗಿದ್ದಪ್ಪ ಬೆಳಗ್ಗೆ. ನಿಮ್ಮ ತಂಗಿ ರಾತ್ರಿ ಬಂದು ಇದ್ದಕ್ಕಿದ್ದಂಗೆ ಹೋಗಿ ಕರ್ಕೊಂಬರ್ರಿ, ನಾಳೆ ಕಿರಣ ಮನೆ ಕರ್ಕೊಂಡು ಬರಲೇಬೇಕು ಅಂತಂದು ಹಠ ಹಿಡ್ದಿದ್ಲು. ಅದಕ್ಕೆ ಹೋಗಿ ಕರ್ಕೊಂಬಂದೆ. ಹೊಸ ಅಳಿಯಲ್ಲಪ್ಪ, ನಾನೇ ಹೇಳಿದೆ ಕರ್ಕೊಂಬರ್ರಿ ಅಂತ. ನಿಮ್ಮ ತಂಗಿಗೂ ನಾನೇ ಹೇಳಿದ್ದೆ, ಅದಕ್ಕೆ ಹಂಗೆ ಹೇಳಿದ್ಲಕ್ಕಿ ನೀವು ಒಪ್ಪಗ ಕರ್ಕೊಂಬಂದಾರ. ಇವನು ಯಾಕೆ ಇಲ್ಲಿ ಬಂದ? ನಿನ್ನೆನ ನನ್ನ ಹತ್ರ ಓದಿಸ್ಕೊಂಡಿದ್ದ, ಆ ಸೂಪರ್ ಮಾರ್ಕೆಟಲ್ಲಿ ಎಲ್ಲರ ಹತ್ರ ಓದಿಸ್ಕೊಂಡಿದ್ದ, ನಾಯಿಗೆ ಓದಂಗೆ ಓದಿದ್ರು. ಆದರೂ ಮರ್ಯಾದೆ ಇಲ್ದಂಗೆ ಮತ್ತೆ ಅದು ಯಾವ ಮುಖ ಇಟ್ಕೊಂಡು ನಮ್ಮ ಮನೆಗೆ ಬಂದಿದ್ದಾನೋ ಏನೋ, ನನಗಂತೂ ಅಂದು ಅರ್ಥ ಆಗ್ತಾಯಿಲ್ಲ. ನಾವು ನೋಡಿದ್ರೆ ಮನೇಲಿ ಹೇಳೋದು ಬೇಡ ಅಂತ ಸುಮ್ಮನಾಗಿದ್ವಿ. ಪಾರ್ವತಿ ಹೇಳೋದು ಬೇಡ ಅಂತ ಹೇಳಿದ್ಲು. ಈಗ ಹೆಂಗೋ ನಾವು ಹೇಳಿದ್ರು ನಮ್ಮಮ್ಮ ನಮ್ಮಂಗಿಲ್ಲ, ರಾಧಿಕಾನೂ ನಮ್ಮಂಗಿಲ್ಲ, ಮತ್ತೆ ನಮ್ಮನ್ನೇ ಉಚ್ಚರಣ ಮಾಡಿ ಕೈ ಬಿಡ್ತಾರೆ ಇವರು. ಅದಕ್ಕೆ ಹೇಳೋದು ಬೇಡ ಅಂತ ಸುಮ್ಮನಾಗಿದ್ವಿ. ನೋಡಿದ್ರೆ ಬಂದೇ ಬಿಟ್ಟಿದ್ದ ನಮ್ಮ ಮನೆಗೆ ಬೆಳಗ್ಗೆ. ಇನ್ನೂ ಟಿಫನ್ ಕೂಡ ನಾವು ಯಾರೂ ಮಾಡಿಲ್ಲ, ಅಷ್ಟು ಬೇಗ ಹೋಗಿ ಕರ್ಕೊಂಬಂದಿದ್ದಾರಲ್ಲ. ಏನೈತೆ ಇದ್ರ ಹಕೀಕತ್ತು? ಅಲ್ಲಪ್ಪ, ನೀವು ಕರ್ಕೊಂಬಂದಿದ್ದೇನೋ ಸರಿ, ಆದರೆ ಇಷ್ಟು ಬೆಳಗ್ಗೆ ಹೋಗಿ ಕರ್ಕೊಂಬರೋದೇನಿತ್ತು? ಆರಾಮಾಗಿ ಸಂಜೆ ಹಂಗೆ ಹೋಗಿ ಕರ್ಕೊಂಬಂದಿದ್ರೆ ಆಗೋಗಿರೋದಲ್ಲ. ನಾನು ಏನಪ್ಪ ಮಾಡಲಿ, ನನಗೂ ಏನೂ ಅರ್ಥ ಆಗಲಿಲ್ಲ. ಯಾಕೋ ಏನೋ ರಾಧಿಕಾ ರಾತ್ರಿ 10 ಗಂಟೆಗೆ ಹಂಗೆ ಬಂದು ಬಾಗಿಲು ತಟ್ಟಿ, ಅಪ್ಪ ಕರ್ಕೊಂಬಪ್ಪ ಮತ್ತೆ ನಾಳೆ ಎಳಿಯೋಣ ಅಂತೇಳಿ ಬೆಳಗ್ಗೆ ಟಿಫನ್ ಮಾಡೋಷ್ಟೊಳಗೆ ಕರ್ಕೊಂಬಂದ್ಬಿಡು ಅಂತಂತ ಹೇಳಿ ಹೇಳಿದ್ಲು. ಇನ್ನೇನಿರುತ್ತೇಳು, ಅವನು ಕೈಲಾಗ್ದನಲ್ಲ, ಅಲ್ಲಿ ದುಡ್ದು ಮನೆಗೆ ದುಡ್ಡು ಕೊಟ್ಟರೆ ಊಟ ಹಾಕ್ತೀನಿ ಅಂತ ಹೇಳಿದಾರಲ್ಲ, ಅದಕ್ಕೆ ದುಡಿಯೋಕ್ಕಾಗದೆ ಇಲ್ಲಿ ಬಂದು ಬಚಾವಾಗ್ಬಿಡೋಣ ಅಂತ ಮಾಡಿರ್ತಾನೆ ಅವ್ನ ಪ್ಲ್ಯಾನ್ ಅಷ್ಟೇ.
ಪಾರ್ವತಿ ಹೋಗಮ್ಮ, ಏನೇನು ಹೋಗಿದ್ರೆ ಕೆಲಸ ನೋಡ್ಕೊ ಹೋಗು. ಅಲ್ಲೇನೋ ಮಾತಾಡ್ತಿದ್ದಾರಲ್ಲ, ಮತ್ತು ನೀನು ಯಾಕೆ ನಿಂತು ಕೇಳಿಸ್ಕೊತಿದ್ಯಾ? ಅಲ್ಲಿ ಅಳಿಯ ಬಂದನ ಏನಾನ ಮಾಡಿ ಹಾಕ್ಬೇಕನ್ನೋದಿಲ್ಲ, ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಿ. ಸರಿ ಅತ್ತೆ, ಹೋಗ್ತೀನಿ. ಅಂದರೆ ಎಲ್ಲ ಆಗಿತ್ತು, ಚಟ್ನಿ ಎಲ್ಲ ಮಾಡಿದ್ದೀನಿ, ಮತ್ತು ಆಲೂಗಡ್ಡೆ ಪಲ್ಯ ಕೂಡ ಮಾಡಿದ್ದ. ಈಗ ಎಲ್ಲರೂ ಬಂದರೆ ದೋಸೆ ಹಾಕ್ಕೊಟ್ಬಿಡೋಣ ಅಂತ ಮಾಡಿದ್ದೆ ಒಬ್ಬೊಬ್ರಿಗೆ. ಮತ್ತು ತಣ್ಣಗಾದರೆ ಯಾರೂ ತಿನ್ನಲ್ಲಲ್ಲ, ಅದಕ್ಕೆ ಬಿಸಿ ಬಿಸಿದು ಹಾಕ್ಕೊಡೋಣ ಅಂತ ಮಾಡಿದ್ದೆ. ಸರಿ ಸರಿ ನಡಿ, ಎಲ್ಲರೂ ಬರ್ತಾರೆ ಈಗ. ಹೇಳ್ ಬಂದಿನಿ, ಕರೆದು ಬಂದಿನಿ ಎಲ್ಲರನ್ನ. ಹೋಗಿ ಹಾಕೋಕೆ ಹೋಗು. ಇವನೇನಪ್ಪ ಇಲ್ಲೇ ಇದ್ದಾನೆ ಹಾಲಲ್ಲಿ. ಇವನು ಮುಖ ತೋರ್ಸೋಕ್ಕೆ ಭಯ ಬರ್ತಾ ಇದೆ. ಒಳ್ಳೆ ಸುಟ್ಟಾಕ್ಬಿಡೋ ಅಂತಾರ ನೋಡ್ತಾ ಇದ್ದಾನೆ ಗುರಾಯಿಸ್ಕೊಂಡು. ಇವನ ಮುಂದೆ ನನಗೆ ಟಿಫನ್ ಮಾಡೋಕ್ಕಾಗಲ್ಲಪ್ಪ. ಸುಮ್ಮನೆ ರೂಮಿಗೆ ಹೊರಟೋಗ್ಬಿಡ್ತೀನಿ. ಇಲ್ಲಿದ್ರೆ ಮಾತಿಗೆ ಬೆಳೆದು ಮತ್ತೆ ನಿನ್ನೆ ವಿಷಯ ಎಲ್ಲ ಹೇಳ್ಬಿಟ್ರೆ ಕಷ್ಟ. ಹೆಂಗೋ ಬಾಯಿ ಮುಚ್ಕೊಂಡಿದ್ದಾರೆ ಹೇಳಾರ್ದಂಗೆ. ಸುಮ್ಮನೆ ಹಾಕಬೇಕು. ರೂಮಿಗೆ ಹೋಗೋಣ ಅಂತ ಹೇಳ್ಬಿಡ್ತೀನಿ ಪಾರ್ವತಿಗೆ, ಅಲ್ಲಲ್ಲ ರಾಧಿಕಾಗೆ. ಹಾಯ್ ಕಿರಣ್, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ ಬಾಬಾ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎದಕ್ಕೆ ಇವ್ನ ಮುಖ ಒಳ್ಳೆ ಹಿಂಗೆ ತಿಂದಿರೋ ಮಂಗನ್ ಥರ ಆಗಿದೆಯಲ್ಲ, ಯಾಕಂಗೆ ಎದುರ್ಕೋತಿದ್ದಾನ? ರಾಧಿಕಾ, ನಾವು ಇಬ್ಬರು ರೂಮಲ್ಲೇ ಕೂತ್ಕೊಳ್ತೀನಲ್ವಾ ಟಿಫನು. ನನ್ನ ಗಂಡಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ. ವಾವ್, ರೊಮ್ಯಾಂಟಿಕ್ಕಾಗಿ ರೂಮಲ್ಲೇ ಕೂತ್ಕೊಂಡು ನನಗೆ ಊಟ ಮಾಡಿಸ್ತಾರೋ ಏನೋ. ಇಲ್ಲಿ ಎಲ್ಲರ ಮುಂದೆ ಊಟ ಮಾಡ್ಸೋಕ್ಕಾಗಲ್ಲಲ್ಲ, ಅದಕ್ಕೆ ರೂಮಲ್ಲೇ ಕರ್ಕೊಂಡೋಗಿ ನನಗೆ ತುತ್ತು ಮಾಡಿ ಮುದ್ದು ಮಾಡಿ ತಿನ್ನಿಸ್ತಾರೆ ಅಂತ ಅನಿಸುತ್ತೆ. ಸರಿ ಕಿರಣ್, ರೂಮಲ್ಲೇ ಊಟ ಮಾಡೋಣ ಬಾ. ಅಮ್ಮ, ನಾವಿಬ್ಬರು ನಮ್ಮ ರೂಮಲ್ಲೇ ಊಟ ಮಾಡ್ತೀವಿ. ಅದಕ್ಕೆ ಹೇಳ್ಬಿಡು ನಮಗೆ ಅಲ್ಲೇ ತಂದ್ಕೊಡು ಅಂತ ಹೇಳು ಟಿಫನ್ನ. ಯಾಕೆ ರಾಧಿಕಾ, ನಿನಗೆ ಕೈಕಲ್ಲಿಲ್ವಾ? ಟಿಫನ್ ಮಾಡೋದಂತೂ ಆಗೋದಿಲ್ಲ ಅಡುಗೆ ಮಾಡೋಕ್ಕೆ. ನಿಮ್ಮ ಅತ್ತಿಗೆ ಮಾಡಿಟ್ಟಿರೋದನ್ನ ಹೋಗಿ ಕೂಡ ನಿನ್ನ ಕೈಲಿ ಹಾಕ್ಕೊಂಬಂದು ತಿನ್ನೋಕ್ಕಾಗಲ್ವಾ? ನೀನೇ ಹೋಗಿ ತಂದ್ಕೋ. ನಿನ್ನ ಕೈಲಿ ನಿನ್ನ ಗಂಡಗಂತೂ ಅಡುಗೆ ಮಾಡಿ ಹಾಕಿ ತಿನ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ಮಾಡಿರೋದನ್ನಾದರೂ ಹಾಕ್ಕೊಂಡು ಪ್ಲೇಟಿಗೆ ಹಾಕ್ಕೊಂಡೋಗಿ ನಿನ್ನ ಗಂಡು ಕೊಡೋಕ್ಕಾಗಲ್ವಾ? ಅಣ್ಣ, ಅದಕ್ಕೆ ಯಾಕೆ ನೀನು ಅಷ್ಟೊಂದು ಗರಂ ಆಗ್ತಿದ್ಯಾ? ಆಯ್ತು ಬಿಡು, ನಾನೇ ತೊಗೊಂಡೋಗ್ತೀನಿ. ಏನು ದೊಡ್ಡ ಸೀಮೆಗಿಲ್ಲದೆ ಹೆಂಡ್ತಿ ನಿನಗೆ ಇದ್ದಾಳ ಅನ್ನಂಗೆ ಎಗರಾಡ್ತೀಯಾ? ಅಯ್ಯೋ, ಏನಂದೆ ನಿನ್ನ ಕೊನೆಗೆ? ಏನಿಲ್ಲ ಅಣ್ಣ, ಏನಿಲ್ಲ, ನಾನೇ ತೊಗೊಂಡೋಗ್ತೀನಿ ಅಂತ ಹೇಳ್ದೆ ಅಷ್ಟೇ. ಕಿರಣ್, ನೀವು ರೂಮಲ್ಲಿರಿ, ನಾನು ಟಿಫನ್ ತೊಗೊಂಬಂದ್ಬಿಡ್ತೀನಿ. ನೀರು ಟಿಫನ್ ಎಲ್ಲ ತೊಗೊಂಬಂದ್ಬಿಡ್ತೀನಿ ಅಲ್ಲಿಗೆ. ಸರಿ. ಅಪ್ಪ, ಇದು ಲಗ್ನ ಪತ್ರ ಎಲ್ಲ ಪ್ರಿಂಟ್ ಔಟ್ಸಕ್ಕೆ ಕೊಟ್ಟಿದ್ವಲ್ಲ, ಯಾವಾಗ ಕೊಡ್ತಾರಂತೆ ಇನ್ನು? ಫೋನ್ ಮಾಡಿದ್ನಪ್ಪ. ಅವರು ಇವತ್ತು ಸಂಜೆ ಆದರೆ ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ, ಇಲ್ಲಾಂದರೆ ನಾಳೆ ಬೆಳಗ್ಗೆ ತಂದು ಕೊಡ್ತೀವಿ ಅಂತ ಹೇಳಿದರು. ಹೌದೇನಪ್ಪ? ಸರಿ, ಹಂಗಾದ್ರೆ ನಾನು ಮತ್ತು ಪಾರ್ವತಿ ಇಬ್ಬರು ಹೋಗಿ ನಾವೇ ಲಗ್ನ ಪತ್ರ. ನೀವಿಬ್ರು ಏನೋ ಮತ್ತೆ ಸುಮ್ಮನೆ ತಲೆ ಕೆಡಿಸ್ಕೋಬೇಡ್ರಿ. ಎಲ್ಲಿ ತಿರ್ಗೋಕ್ಕಾಗುತ್ತೆ ಹೇಳ್ರಿ ಈಗ ಊರೂರು? ಅಲ್ಲಪ್ಪ, ನಿನಗೆ ಕೆಲಸ ಇದೆ ಅಲ್ಲ, ಆಫೀಸ್ ವರ್ಕು, ಮತ್ತು ನೀನು ಎಲ್ಲಿ ಹೋಗ್ತೀಯ ಅಂತ ನಾವೇ ಹೋಗಿ ಬರ್ತೀವಳ. ಹಂಗೆ ಆದಷ್ಟು ಬೇಕಾದರೆ ನೀನೊಂದು ಸ್ವಲ್ಪ ಒಂದು ಅರ್ಧ ತೊಗೊಂಡೋಗು. ಯಾರಿಗೇನ ದೂರದ ಸಂಬಂಧಿಕರಿಗೆ ಹಂಗೆಲ್ಲ ನೀನು ಕೊಟ್ಟು ಬಾ. ಸ್ವಲ್ಪ ಹತ್ರ ಇರೋರಿಗೆಲ್ಲ ನಾನು ಮತ್ತು ನಿಮ್ಮಮ್ಮ ಹೋಗಿ ಕೊಟ್ಟು ಬರ್ತೀವಿ. ಹಂಗೆ ನಡೀತೈತೆ? ಅರ್ಧ ಎಲ್ಲ ಏನು ಬೇಡಪ್ಪ, ಒಂದು ಮುಕ್ಕಾಲು ಭಾಗ ನಾವೇ ಕೊಟ್ಟು ಬರ್ತೀವಿ. ನೀವು ಬೇಕಾದರೆ ಫುಲ್ಲು ಇಂಪಾರ್ಟೆಂಟ್ ಇರೋರಿಗೆ, ಫುಲ್ ಅಂದರೆ ರಿಲೇಟಿವ್ಸ್ ಇರ್ತಾರಲ್ಲ ನಮ್ಗೆ ಹತ್ರ ಇರೋರು, ಅವ್ರಿಗೆ ಬೇಕಾದರೆ ನೀವು ಕೊಟ್ಟು ಬರ್ರಿ. ಮಿಕ್ಕಿದವ್ರಿಗೆಲ್ಲ ದೂರ ಸಂಬಂಧಿಗಳಿಗೆ ನಾನು ಮತ್ತು ಪಾರ್ವತಿ ಹೋಗಿ ಕೊಟ್ಟು ಬಂದುಬಿಡ್ತೀವಿ. ಒಬ್ಬೊಬ್ರಿಗೆ ಹಂಗೆ ವಾಟ್ಸಪ್ಪಲ್ಲಿ ಈಗ ಹಾಕ್ಬಿಟ್ರೆ ನಡೆಯುತ್ತೆ. ಈಗೆಲ್ಲ ಫೋನಲ್ಲೇ ಹಾಕ್ತಾರಲ್ಲ, ನಾವು ಹಂಗೆ ಹಾಕ್ಬಿಟ್ರೆ ಆಯಿತು ಒಬ್ಬೊಬ್ರಿಗೆ. ಸರಿ, ಆಯಿತು ಕಣಪ್ಪ, ಹಂಗೆ ಮಾಡಿದ್ರೆ ಆಯ್ತು. ಮತ್ತೆ ಸರಿ. ಎಷ್ಟೊತ್ತು ಮಾಡ್ತಾಳಕ್ಕಿ ದೋಸೆ ಹಾಕಕ್ಕ? ಪಾರ್ವತಿ, ಪಾರ್ವತಿ. ಹಾಂ ಅತ್ತೆ, ದೋಸೆ ಹಾಕ್ಕೊಂಬರ್ತೀನಿ ಅಂತ ಓದಕ್ಕೆ ಇನ್ನೂ ಬರೋಲ್ಲ, ಎಷ್ಟೊತ್ತಾಯ್ತು? ಅತ್ತೆ, ದೋಸೆ ಹಾಕ್ತಾ ಇದ್ದೀನಿ, ಈಗ ರಾಧಿಕಾ ತೊಗೊಂಡೋದ್ಲು. ಪಟ ಅಂತ ಹಾಕ್ಬೇಕಮ್ಮ, ಏನು ಇಷ್ಟೊತ್ತು ಮಾಡ್ತೀನಿ ನಾನು. ನಮ್ಮಮ್ಮಗೆ ಏನಾಗುತ್ತೋ ಏನೋ, ಬರೀ ಗದ್ರಿಸೋದು ಬೈಯೋದನ್ನು ಕಲ್ತಿದ್ದಾಳೆ. ಹೋಗಿ ಹೆಲ್ಪ್ ಮಾಡೋದು ಬಿಟ್ಟು ಇಲ್ಲೇ ಕುತ್ಕೊಂಡು ಆರ್ಡರ್ ಮಾಡ್ತಾ ಇದ್ದಾಳೆ. ಇವರಂತೂ ಹೆಲ್ಪ್ ಮಾಡೋಂಗಿಲ್ಲ, ನಾನಾದರೂ ಹೋಗಿ ಹೆಲ್ಪ್ ಮಾಡ್ತೀನಿ. ಪಾಪ ನನ್ನ ಹೆಂಡತಿ ಎಷ್ಟು ಅಂತ ಕಷ್ಟಪಡ್ತಾಳೋ ಏನೋ. ಮನೇಲಿ ಕೆಲಸ ಮಾಡಬೇಕು, ಹೊರಗೂ ಕೆಲಸ ಮಾಡ್ತಾಳೆ. ಮತ್ತೀಗ ಮದುವೆ ಗದ್ದಲ್ದಾಗ ಎಲ್ಲ ಆ ಸಂತೆ ತರೋದು ಈ ಸಂತೆ ತರೋದು ಅಂತೇಳಿ ಪಾಪ ನನ್ನ ಜೊತೆನೂ ತಿರುಗ್ತಾ ಇದ್ದಾಳೆ. ಈಗ ಮತ್ತೆ ಲಗ್ನ ಪತ್ರ ಬೇರೆ ಕೊಡೋದಿದೆ. ಪಾಪ ನಾನೇ ಹೋಗಿ ಹೆಲ್ಪ್ ಮಾಡ್ತೀನಿ, ಮತ್ತೆ ಏನು ಮಾಡೋದು? ಯಾವುದೋ ಫೋನ್ ಬರಕತ್ತಲ್ಲ. ಹಲೋ ಬೀಗ್ರೆ, ನಾನು ಮೀನಾಕ್ಷಿ. ಅದಕ್ಕೆ ಗೊತ್ತಾಯ್ತು. ಹೇಳ್ರಿ, ಆರಾಮಿದ್ದೀರಾ? ಮತ್ತೆ ನಮ್ಮ ಸೊಸೆ ಹೆಂಗಿದ್ದಾಳೆ? ಅಣ್ಣ ಆರಾಮಿದ್ದಾರಾ? ನಾವು ಎಲ್ಲರೂ ಆರಾಮಾಗಿದ್ದೀವಿ. ನೀವು ಆರಾಮಾಗಿದ್ದೀರಾ ಎಲ್ಲರೂ ಅಲ್ಲಿ? ಅದಕ್ಕೆ ನಾವು ಕೂಡ ಆರಾಮಾಗಿದ್ದೀವಿ ನೋಡಿ. ನಿಮ್ಗೊಂದು ವಿಷಯ ಹೇಳಬೇಕಿತ್ತು, ಅದಕ್ಕೆ ಮಾಡಿದ್ದೆ. ಅದೇ ಮತ್ತೆ ಈಗ ಮದುವೆಗೆ ನಮ್ಮ ಸಂಬಂಧಿಕರೆಲ್ಲ ಬರ್ತಾರಲ್ಲ, ಮತ್ತು ಅವರಿಗೆಲ್ಲ ನೀವೇ ಬಟ್ಟೆ ತೆಗಿಸ್ಬೇಕಲ್ಲ, ಅದನ್ನ ಹೇಳೋಕ್ಕಾಗಿ ಫೋನ್ ಮಾಡಿದ್ದೆ. ಲೆಕ್ಕದಂಗೆ ಗಂಡಿನ ಕಡೆ ಆಗಿರೋರು ನಾವು ಆರ್ಡ್ರ್ ಹಾಕಬೇಕು. ಈಕೆ ನೋಡಿದ್ರೆ ಆರ್ಡ್ರ್ ಮೇಲೆ ಆರ್ಡ್ರ್ ಈಕಿದೆ ಆಗ್ಬಿಟ್ಟತ್ತವ ದರ್ಬಾರ್ದು. ಏನು ಇವರು ಹೆಣ್ಣು ಕೊಡಕತ್ತಾರೋ ಏನು ನಾವು ಹೆಣ್ಣು ಕೊಡಕತ್ತೀವೋ ಅರ್ಥ ಆಗೋದು ನನಗೆ. ಎಷ್ಟೇ ಆಗಲಿ ದುಡ್ಡಿದ್ದಾರಲ್ಲ ನಡೆಸ್ತಾರೆ ಮತ್ತೆ. ಹಲೋ, ಕೇಳಿಸ್ತಿದ್ಯಾ ಅನ್ಪೂರ್ಣ ಅವರೇ? ಕೇಳಿಸ್ತಿದೆ ಅತ್ತಿಗೆಮ್ಮ, ಕೇಳಿಸ್ತಿದೆ ಹೇಳಿ.
ಅದೇ ಮತ್ತೆ ಈಗ ಮದುವೆ ಮತ್ತು ರಿಸೆಪ್ಷನು ಎಲ್ಲ ಸೇರಿ ಒಂದೇ ಸಲ ಮಾಡ್ತಾ ಇದ್ದೀವಲ್ಲ, ಹಂಗಾಗಿ ಮತ್ತು ನಮ್ಮ ಕಡೆಯವ್ರಿಗೆಲ್ಲ ನೀವು ಬಟ್ಟೆ ತೆಗಿಸ್ಬೇಕು, ನಿಮ್ಮ ಸಂಬಂಧಿಕರಿಗೆಲ್ಲ ಮತ್ತು ನಾವು ಬಟ್ಟೆ ತೆಗಿಸ್ತೀವಿ. ನೋಡಿ ನಮ್ಮ ಕಡೆ ಇಷ್ಟು ಲೀಸ್ಟ್ ಇದೆ, ಆ ಲೀಸ್ಟ್ನೆಲ್ಲ ನಿಮಗೆ ವಾಟ್ಸಪ್ ಮಾಡಿಬಿಡ್ತೀನಿ. ನೋಡಿ ಈ ರೇಟಲ್ಲಿ ಎಲ್ಲ ಸೀರೆ ತೊಗೊಂಬಂದ್ಬಿಡ್ರಿ. ಸರಿ ಅದಕ್ಕೆಮ್ಮ ಕಳಿಸ್ರಿ, ವಾಟ್ಸಪ್ಪಲ್ಲೇ ಕಳಿಸ್ರಿ, ನಾವು ತರಿಸಿಡ್ತೀವಿ ಹೇಳ್ರಿ. ನಮ್ಮದು ಕೂಡ ಎಲ್ಲ ಲೀಸ್ಟ್ ಕಳಿಸ್ತೀವಿ ನೋಡಿರಿ, ನೀವು ಕೂಡ ತರಿಸಿರಿ. ಹಾಂ ಅಷ್ಟು ಮಾಡಿರಿ, ಮತ್ತು ನೀವು ಕೂಡ ವಾಟ್ಸಪ್ನಾಗೆಲ್ಲ ಕಳಿಸ್ಬಿಡ್ರಿ, ನಿಮ್ಮದು ಎಷ್ಟು ಲೀಸ್ಟ್ ಐತೆ, ಎಷ್ಟು ಜನ ಬರ್ತಾರೆ, ಏನು ಐತೆ ಅಂತ ಎಲ್ಲ ಸೇರಿ ಕಳಿಸ್ಬಿಡ್ರಿ ಮತ್ತೆ. ಸರಿ ಮತ್ತೆ ನಾನು ಇನ್ನು ಫೋನ್ ಇಡ್ಲಮ್ಮ. ಸರಿ ಸರಿ. ಯಾರು ಬೀಗರು ಫೋನ್ ಮಾಡಿದ್ರಾ? ಏನಂತೆ? ಯಾಕೆ ಮಕ್ಕ ಹಂಗೆ ಮಾಡ್ಕೊಂಡಿಯಲ್ಲ, ಮಕ್ಕ ಹೇಳಿಬಿಟ್ಕೊಂಡು? ಏನಿಲ್ಲ ರೀ, ಅದೇ ಈಗ ಬಟ್ಟೆ ತೆಗಿಸ್ಬೇಕಂತೆ ಅವ್ರ ಕಡೆ ಎಲ್ಲ ಸಂಬಂಧಿಕರಿಗೆ, ಅದನ್ನೇ ಲೀಸ್ಟ್ ಕಳಿಸ್ತೀನಿ ವಾಟ್ಸಪ್ನಾಗ, ತೊಗೊಂಬಂದ್ಬಿಡ್ರಿ ಅಂತ ಹೇಳಿದ್ಲು. ಅದಕ್ಕೆ ಯಾಕೆ ಮಕ್ಕ ಹಂಗೆ ಶೊಟ್ಟು ಮಾಡ್ಕೊಂಡು? ಅವ್ರು ಕೇಳಿದ್ರಾಗ ಏನು ತಪ್ಪೈತೆ? ಮತ್ತೆ ಅವ್ರ ಕಡೆ ಸಂಬಂಧಿಕರಿಗೆಲ್ಲ ನಾವೇ ಬಟ್ಟೆ ತೆಗಿಸ್ಬೇಕು, ಮತ್ತು ನಮ್ಮ ಕಡೆಯವರಿಗೂ ಅವರೇ ತೆಗಿಸ್ತಾರೆ, ಅದು ಸಂಪ್ರದಾಯಪ್ಪ. ಅದಕ್ಕೆ ಯಾಕೆ ಮಕ್ಕ ಹೇಳಿಬಿಟ್ಕೊಂಡು? ಅಯ್ಯೋ ನಿಮ್ಗೆ ಗೊತ್ತಿಲ್ಲ ರೀ ಅವ್ರದ್ದು ಏನು ನಾಟಕ ಕೇಳಿರಿ. ಏನು ಸೀರೆಗಳಿಗೆ ರೊಕ್ಕಕ್ಕೇನು ಬೆಲೆನೇ ಇಲ್ಲ ರೀ ಅವ್ರಿಗೆ. ಲಕ್ಷದ ಸೀರೆಗಳು ಬೇಕಂತೆ, 20 ಲಕ್ಷ 30 ಲಕ್ಷ 40 ಲಕ್ಷದ ಬಂಗಾರ ಬೇಕಂತೆ. ಅಯ್ಯೋ ಎರಡು ಅವ್ರ ಕತೆ. ಅಯ್ಯೋ ಹೇಳ್ಬಾರ್ದಪ್ಪ, ಅವ್ರ ಕಡೆ ಇನ್ನೂ ಸರಿ ಜೀವನದಾಗ ಶಾಪಿಂಗ್ ಹೋಗ್ಬಾರ್ದು. ಅದಕ್ಕೆ ಮತ್ತೆ ಹೇಳೋದು ದೊಡ್ಡವರು, ಆಕಾಶಕ್ಕೆ ಏಣಿ ಹಾಕ್ಬಾರ್ದಂತೆ. ನೀನು ಕುಣ್ದು ಯಾವಾಗ ದೊಡ್ಡ ಸಂಬಂಧ ಹಂಗ ಹಿಂಗ ಅಂತ. ಮತ್ತೆ ಈಗ ಹಂಗೆ ಇರ್ತಾವ, ಮತ್ತೆ ದೊಡ್ಡವರು ಸಂಬಂಧ ಅಂದ್ರೆ ಹಂಗೆ ಇರ್ತಾವ. ಅವ್ರು ಯಾಕೆ ಇವಾಗ ಕಡಿಮೆ ಉಟ್ಕೊಳಕ್ ಹೋಗ್ತಾರ? ಅವ್ರು ಮೊದಲಿಂದ ಎಲ್ಲ ರೇಟಿನ್ವೇ ಉಟ್ಕೊಂಡು ರೇಟಿನ್ವೇ ಬಂಗಾರ ಎಲ್ಲ ಕೊಂಡ್ಕೊಂಡು ಅಭ್ಯಾಸ ಇರ್ತತೆ. ಇವಾಗ ನಿನ್ನಿಚ್ಗೆ ಅವರು ಕಡಿಮೆ ಹಾಕೊಳಕ್ಕಾಗತ್ತಾ? ನೀನು ಆಸೆ ಪಡ್ತಿದ್ದಿಲ್ಲ, ಅದು ನೀನು ತಪ್ಪು ಅಷ್ಟೇ. ಈಗ ಅನ್ಭವಿಸ್ ಅಷ್ಟೇ, ಏನಿಲ್ಲ. ನೀವು ಮದುವೆ ಆದಮೇಲೆ ಮತ್ತೆ ಎಲ್ಲ ಇದ್ದಿದ್ದೆ ಖರ್ಚು, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕುಂತ್ರೆ ಆಗಲ್ಲ. ವಾಟ್ಸಪ್ಗೆ ಕಳಿಸಿದ್ಲು ಅನ್ಸುತ್ತೆ ಲೀಸ್ಟು. ಮತ್ತು ಹೇಳ್ಬಿಡ್ರಿ, ಮತ್ತು ಪಾರ್ವತಿ ಆನಂದ್ಗೆ ಅವ್ರಿಗೆ ಹೇಳ್ಬಿಡ್ರಿ ತಾಂಬ ಅಂತ ಹೇಳ್ರಿ. ದುಡ್ಡು ಬೇಕಾದರೆ ಕೊಟ್ಟರಾಯ್ತು, ನಮಗೆಲ್ಲಿ ಹೋಗೋದಾಗಲ್ಲಪ್ಪ, ಹಿಟ್ಟಿಟ್ಟಕ್ಕೆ ಬರೀ ಶಾಪಿಂಗು ಮಾಲು ಅಂತ ತಿರ್ಗೋದಾಗಲ್ಲ ನನ್ನ ಕೈಲಿ. ಅವ್ರಿಗೆ ಹೇಳಿದ್ರೆ ಆಯಿತು.